ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ನಾರಾಯಣ ಹೃದಯ ರಂಗೋಲಿ, ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಬಿಡಿಸ್ತಾ ಇದ್ದೀನಿ. ವಿಡಿಯೋ ಕೊನೆಗೆ ನರನಾರಾಯಣ ಬತ್ತಿ ಮಾಡುವ ವಿಧಾನ ಕೂಡ ತೋರಿಸ್ತೀನಿ. ಈಗ ಶನಿವಾರ ಏಕಾದಶಿ ವಿಶೇಷ ನಾರಾಯಣ ಹೃದಯ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಚಾತುರ್ಮಾಸ ರಂಗೋಲಿ ಇನ್ನು ಸ್ವಲ್ಪ ದಿನ ನಾನು ಬಿಡಿಸಬೇಕು. ಸ್ವಲ್ಪ ನಡುವ ದಿನಗಳು ಮಿಸ್ ಮಾಡಿದ್ದೆ, ಅವೆಲ್ಲ ಕಂಟಿನ್ಯೂ ಆಗಿ ಇನ್ನು ಸ್ವಲ್ಪ ದಿನ ರಂಗೋಲಿನ ಕಂಟಿನ್ಯೂ ಮಾಡ್ತೀನಿ. ಚಾತುರ್ಮಾಸ ರಂಗೋಲಿ ಏಕಾದಶಿ, ದ್ವಾದಶಿ ಕೊನೆ ಅಂತಾರ, ತ್ರಯೋದಶಿ ತನ ರಂಗೋಲಿ ಬಿಡಿಸ್ಕೋಬೋದು. ಚಾತುರ್ಮಾಸ ರಂಗೋಲಿ ಕೊನೆಯ ದಿನ ದ್ವಾದಶಿ ದಿವಸ ಕೊನೆಯ ದಿನ ಅಂಥೇಳಿ ಅಂತಾರಲ್ಲ, ನಾನು ಸ್ವಲ್ಪ ದಿನ ರಂಗೋಲಿ ಮಿಸ್ ಮಾಡಿದ್ದೆ. ಆ ದಿನಗಳು ಎಲ್ಲ ಮತ್ತು ಕಂಟಿನ್ಯೂ ಆಗಿ ರಂಗೋಲಿ ಹಾಕ್ತಾ ಚಾತುರ್ಮಾಸ ರಂಗೋಲಿ ಇನ್ನು ಸ್ವಲ್ಪ ದಿನ ನಾನು ಕಂಟಿನ್ಯೂ ಆಗಿ ಹಾಕ್ತಾಯಿನಿ. ನಡುವ ದಿನಗಳು ಬಿಟ್ಟಿದ್ದು ಮತ್ತು ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ. ಏಕಾದಶಿಗೆ ಹೆಚ್ಚು ಗಜೇಂದ್ರ ಮೋಕ್ಷ ರಂಗೋಲಿ ಅಲಂಕಾರ ಹಾಕ್ತೀನಿ. ಆಲ್ರೆಡಿ ಚಾನಲ್ದಾಗ ಅದನ್ನು ಒಂದು ಸಲ ಫಾಲೋ ಆಗ್ರಿ. ನೀವೆಲ್ಲರೂ ಕೂಡ ಈಸಿಯಾಗಿ ಹಾಕೋಬೋದು. ಡಿಸ್ಕ್ರಿಪ್ಷನ್ದಾಗ ಲಿಂಕನ್ನ ಶೇರ್ ಮಾಡ್ತೀನಿ. ಗಜೇಂದ್ರ ಮೋಕ್ಷ ರಂಗೋಲಿ ಸಿಂಪಲಾಗಿ ಹಾಕೋವು 2-3 ಅವ ಚಾನಲ್ದಾಗ. ಗೋವಿನ ಅಲಂಕಾರ ಸೌಭಾಗ್ಯ ರಂಗೋಲಿಲಿಂತ ಕೂಡ ಹಾಕಿನಿ. ಅದ್ರ ವಿಡಿಯೋ ಇದ್ರಾಗ ಆ್ಯಡ್ ಮಾಡಿದರೆ ವಿಡಿಯೋ ಲೆಂತಿ ಆಗ್ತದ ಅಂಥೇಳಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. 2 ವೀಡಿಯೋಸ್ನ ಚೆಕ್ ಮಾಡಿರಿ. ಸೌಭಾಗ್ಯ ರಂಗೋಲಿ ಸಿಂಪಲಾಗಿ, ಗೋವಿನ ಅಲಂಕಾರದಿಂದ ಸಿಂಪಲಾಗಿ ಎಲ್ಲರಿಗೆ ಬರ್ತದಲ್ಲ. ಇವತ್ತು ರಂಗೋಲಿ ಹೆಚ್ಚು ಸಮಯ ಏನೂ ತೊಗೊಂಡಿಲ್ಲ. ಇವೆಲ್ಲ ರಂಗೋಲಿ ಎಲ್ಲರಿಗೆ ಬರ್ತಾವಲ್ಲ, ಅದಕ್ಕೆ ಸ್ವಲ್ಪ ಬಡ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಶಂಖ, ಚಕ್ರ, ಗದಾ, ಪದ್ಮ ಹಾಕಿ ಹೃದಯ ರಂಗೋಲಿಗೆ ಅಲಂಕಾರ ಹಾಕ್ಕೊಂಬಣ್ಣು. ಪ್ರತಿದಿನ ಇವೇ ರಂಗೋಲಿಗಳು ತುಳಸಿ ಬೃಂದಾವನ ಕಟ್ಟಿಗೆ ಹಾಕ್ತಾ ಇರ್ತೀನಿ. ರೊಟೀನಾಗಿ ಪ್ರತಿದಿನ ಒಂದೊಂದು ದಿನ ವಿಶೇಷ ಇದ್ದ ದಿನಗಳು ಪ್ರತಿದಿನ ಇವೇ ರಂಗೋಲಿಗಳು ರಿಪೀಟಾಗಿ ಹಾಕ್ತಾ ಇರ್ತೀನಿ. ಸ್ವಲ್ಪ ಅಲಂಕಾರಗಳು ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಬಿಡಿಸ್ತೀನಿ ಅಷ್ಟೇ. ನಾಳೆಗೆ ದ್ವಾದಶಿ ವಿಶೇಷ ಕೃಷ್ಣನ ತುಳಸಿ ಬೃಂದಾವನ ಮಧ್ಯ ಅಲಂಕಾರ ಹಾಕಿ ತೋರಿಸ್ತೀನಿ. ತುಳಸಿ ದ್ವಾದಶಿಗೆ ಈ ರಂಗೋಲಿನ ಕೂಡ ನೀವೆಲ್ಲರೂ ಹಾಕಲಿಕ್ಕೆ ಅನುಕೂಲ ಆಗೋಂಗ ನಾಳೆಗೆ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಹಾಕಿ ತೋರಿಸ್ತೀನಿ. ಆಗಲಿ ಮತ್ತೊಂದು ಸಲ ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ, ಕೃಷ್ಣನ ರಂಗೋಲಿ ತೋರಿಸ್ರಿ ಅಂತ ಹೇಳಿ. ನಾಳೆಗೆ ಕೃಷ್ಣನ ರಂಗೋಲಿ ಹಾಕಿ ತೋರಿಸ್ತೀನಿ. ಚಾನಲ್ನ ಚೆಕ್ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ಲಕ್ಷ್ಮೀ ವೆಂಕಟೇಶ ಪದ್ಮಾವತಿ ಬರುವಂಗ ಅಲಂಕಾರ ರಂಗೋಲಿ ಕಾಣಿಸ್ತದ. ಚಾನಲ್ನ ಎಲ್ಲರೂ ಫಾಲೋ ಆಗ್ತಾಯಿರಿ. ರಂಗೋಲಿಗಳು ಕೂಡ ಎಲ್ಲರೂ ಫಾಲೋ ಆಗ್ತಾಯಿವಿ ಅಂಥೇಳಿ ಮೆಸೇಜ್ ಮಾಡ್ತಾ ಇರಲ್ಲ. ಪ್ರತಿಯೊಂದು ಕಾಮೆಂಟು ಓದಿದಾಗ ಭಾಳ ಸಂತೋಷ ಆಗ್ತಾ ಅದ. ಚಾನಲ್ನ ಹೀಗೆ ಸಪೋರ್ಟ್ ಮಾಡಿರಿ. ರಂಗೋಲಿ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ಸೇರ್ತದಲ್ಲ. ಅಂದರೆ ರಂಗೋಲಿ ಇಷ್ಟ ಇದ್ದವ್ರಿಗೆ ಈ ರಂಗೋಲಿ ಸೇರಿದರೆ ಅವ್ರಿಗೆ ಕೂಡ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ. ಈಗ ಲಕ್ಷ್ಮೀ ಹೃದಯ ಕಮಲ ಬರ್ದೀನಿ. ಲಕ್ಷ್ಮೀ ವೆಂಕಟೇಶ ಪದ್ಮಾವತಿ ಅಲಂಕಾರ ಬರುವಂಗ ಈ ರಂಗೋಲಿ ಅಲಂಕಾರ ಹಾಕೀನಿ. ಶನಿವಾರ ಏಕಾದಶಿ 2 ವಿಶೇಷ, ಅದಕ್ಕೆ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕೀನಿ ಇವತ್ತು. ನಾಳೆಗೆ ದ್ವಾದಶಿ ಗಜೇಂದ್ರ ಮೋಕ್ಷ ರಂಗೋಲಿ ಅಲಂಕರಿಸ್ತೀನಿ. ನಾರಾಯಣ ಹೃದಯಕ್ಕನೇ ಗಜೇಂದ್ರ ಮೋಕ್ಷ ರಂಗೋಲಿ ಬರಿತೀನಿ. ಆದರೆ ಆಲ್ರೆಡಿ ಬರ್ದಿನಲ್ಲ ಚಾನಲ್ದಾಗ. ಮತ್ತು ಅದಕ್ಕೆ 24 ಕೇಶವನಾಮ ಕೂಡ ಅಲಂಕರಿಸಿ ಆದಮೇಲೆ ಗರುಡ ವಾಹನ ಮೇಲೆ ದೇವರು ಬರುವಂಗ ಅಲಂಕಾರ ಹಾಕ್ತೀನಿ. ನಾಳೆಗೆ ಬಿಡಿಸಿದ್ದು ರಂಗೋಲಿ ನೀವೆಲ್ಲರೂ ನಾಡ್ದ ದ್ವಾದಶಿ ಮಾಡೋರಿಗೆ ಈಸಿಯಾಗಿ ಅನುಕೂಲ ಆಗಿ ಇರ್ತದಲ್ಲ, ಅದಕ್ಕೆ ನಾಳೆಗೆ ಹಾಕಿ ತೋರಿಸ್ತೀನಿ. ಈಗ ನರನಾರಾಯಣ ಬತ್ತಿ ಮಾಡುವ ವಿಧಾನ ತೋರಿಸ್ರಿ ಅಂತ ಹೇಳಿ ಎಲ್ಲರೂ ಕಾಮೆಂಟ್ ಹಾಕ್ತಾ ಇರಲ್ಲ. ಅದಕ್ಕೋಸ್ಕರ ನಂಗೆ ಬಂದ ರೀತಿಯಲ್ಲಿ ನಾನು ತೋರಿಸ್ತಾಯಿನಿ. ಆಲ್ರೆಡಿ ನಾನು ಕೂಡ ಬೇರೆ ಚಾನಲ್ದಾಗ ನೋಡಿದ್ದೆ, ಈ ರೀತಿಯಲ್ಲಿ ಮಾಡ್ಕೊಂಡಿನಿ. ಅದೇ ಪ್ರಕಾರ ನಿಮ್ಗೆ ಈಗ ತೋರಿಸ್ತಾಯಿನಿ. ಈ ಬತ್ತಿ ನಾನು ಪೂಜೆ ಕೊಂಡ್ಕೊಂಡಿದ್ದೆ ಪೂಜಾ ಸ್ಟೋರ್ದಾಗ. ಮನ್ಯಾಗ ಮಾಡಿದ್ದು ಏನಲ್ಲ. 7 ಲೈನ್ಸ್ ತೊಗೋಬೇಕು. 7 ಕೌಂಟ್ ಬರುವಂಗ ಬತ್ತಿ 7 ಲೈನ್ಸ್ ತೊಗೋಬೇಕು. ಆದಮೇಲೆ 5 ಕಡೆ ಗಂಟು ಹಾಕಬೇಕು. 5 ಬಾರಿ ಈ ಬತ್ತಿಗೆ ಗಂಟು ಹಾಕಬೇಕು. ಈ ದಾರಕ್ಕೆ 5 ಕಡೆ ಗಂಟು ಹಾಕಬೇಕು. ದಾರಲಿಂತ ಗಂಟು ಹಾಕ್ಯಾರ ಆಗಲಿ, ನಾ ಹತ್ತಿಲಿಂತನೇ ಕಟ್ಟಿಬಿಟ್ಟಿನಿ. ಆದಮೇಲೆ ಹೂಬತ್ತಿ ಮಾಡ್ಕೋಬೇಕು. ನಡುವ
ನಡುವ ಊಚ ಹೆಚ್ಚು ಬರುವಂಗ ಹೂಬತ್ತಿ ಮಾಡ್ಕೋಬೇಕು. ಕೇಶವನಾಮ ಬತ್ತಿ ಮಾಡಿವಲ್ಲ ಅದಕ್ಕನೇ ಹೂಬತ್ತಿ ಮಾಡ್ಕೊತಾ ಇದ್ದೀನಿ. ಈ ಬತ್ತಿನ ನರನಾರಾಯಣ ಬತ್ತಿ ಮತ್ತು ಶಿವಕೇಶವ ಬತ್ತಿ ಅಂತ ಹೇಳಿ ಅಂತಾರಂತ. ನೋಡಿರಲ್ಲ, ಈಗ ಇಷ್ಟು ಊಚ ಇರಬೇಕು ಹೂಬತ್ತಿ. ಈಗ ಇದಕ್ಕೆ ನಾವು ಮೊದಲು ಮಾಡಿಟ್ಕೊಂಡಿದ್ದು ಅಲಂಕಾರ, ಬತ್ತಿ ಅಲಂಕಾರ ಅದಲ್ಲ, ಅದನ್ನು ಇದಕ್ಕೆ ಸುತ್ತ ತಿರುಗಿಸಬೇಕು. ನಡುವ ಹೂಬತ್ತಿ ಇಟ್ಟು ಸುತ್ತ ನಾವು ಮಾಡ್ಕೊಂಡು 7 ಲೈನ್ಸ್ ಬತ್ತಿ ಅಲಂಕರಿಸಿವಲ್ಲ ಅದನ್ನು ಇದಕ್ಕೆ ಸುತ್ತಿಕೋಬೇಕು. ಒಂದು ಬಟ್ಲದಾಗ ಇಟ್ಟು ಮ್ಯಾಲ ಕರಗಿಸಿದ್ದು ತುಪ್ಪ ಹಾಕಿ ಬತ್ತಿನ ನೆನೆ ಇಟ್ಕೋಬೇಕು ಅಷ್ಟೇ. ನಾವು ದೀಪಾರಾಧನೆ ಮಾಡುವಾಗ ನೆಲ್ಲಿಕಾಯಿ ಮೇಲೆ ಇಟ್ಟು ದೀಪಾರಾಧನೆ ಮಾಡ್ಕೋಬೇಕು ಇಷ್ಟೇ. ಚಲೋ ಬಂದದಲ್ಲ ಬತ್ತಿ ಅಲಂಕಾರ ಮತ್ತು ರಂಗೋಲಿ ಅಲಂಕಾರ ಕೂಡ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾ ಇದೀನಿ. ಬತ್ತಿ ಮಾಡುವ ವಿಧಾನ ಕೂಡ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.